ಹಳೆಯ ತಲೆಮಾರುಗಳ ಕಾಲದಿಂದಲೂ ಸನಾತನ ಸಂಪ್ರದಾಯದ ಬೆಳಕಿನಲ್ಲಿ ಚಿತ್ರದುರ್ಗದ ಈ ಪವಿತ್ರ ನೆಲದಲ್ಲಿ ನೆಲೆಗೊಂಡಿರುವ ಮಹಾಶಕ್ತಿ ಕಾಡಿನ ದೇವತೆ ಮಾಸ್ತಮ್ಮ ತಾಯಿ. ಕಾಡಿನ ಮಧ್ಯ ಕರುಣಾಮಯಿಯಾಗಿ ವಿರಾಜಮಾನಳಾದ ಈ ತಾಯಿ ಭಕ್ತರು ಭಕ್ತಿಭಾವದಿಂದ ಬೇಡಿಕೊಂಡ ವರಗಳನ್ನು ಅನುಗ್ರಹಿಸುತ್ತಾ ಅನೇಕ ಹೃದಯಗಳಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾಳೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ನೂರಾರು ವರ್ಷಗಳಿಂದ ನಡೆದು ಬಂದಿರುವ ಆಚರಣೆಗಳು, ಸೇವಾ ಪದ್ಧತಿಗಳು ಇಂದಿಗೂ ಅಚಲವಾಗಿ ಮುಂದುವರಿಯುತ್ತಿವೆ. ಬಯಲು ಪ್ರದೇಶದ ನಿಶಬ್ದ ವಾತಾವರಣದಲ್ಲಿ ನೆಲೆಗೊಂಡಿರುವ ಈ ತಾಯಿಯ ಸನ್ನಿಧಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇಲ್ಲಿಗೆ ಬಂದ ಭಕ್ತರು ತಮ್ಮ ಕಷ್ಟಗಳನ್ನು ತಾಯಿಯ ಪಾದದಲ್ಲಿ ಇಟ್ಟು ಆಶೀರ್ವಾದದೊಂದಿಗೆ ಹಿಂತಿರುಗುತ್ತಾರೆ. ತಾಯಿಯ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುವುದು ಎಂಬ ನಂಬಿಕೆ ಇಲ್ಲಿ ಜನರ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದೆ. ಈ ತಾಯಿಯ ವಿಶೇಷತೆ ಬಹಳ ಶಕ್ತಿಶಾಲಿಯಾಗೈತೆ. ಹಂತ ಹಂತವಾಗಿ ನಿಮ್ಮಲ್ಲಿ ತಿಳಿಸ್ತಾ ಬರ್ತಿದ್ದೀನಿ, ಎಲ್ಲರೂ ನೋಡಿ. ಚಿತ್ರದುರ್ಗದ ಈ ಪವಿತ್ರ ಕ್ಷೇತ್ರವು ಕೇವಲ ಒಂದು ಸ್ಥಳವಲ್ಲ, ಅದು ಭಕ್ತಿಯ ಪಯಣ. ಕಾಡಿನ ದೇವತೆಯಾಗಿ, ಶಕ್ತಿಯ ಸ್ವರೂಪಿಣಿಯಾಗಿ, ಭಕ್ತರ ಆರಾಧ್ಯ ದೈವವಾಗಿ ಮಾಸ್ತಮ್ಮ ತಾಯಿಯು ಇಂದಿಗೂ ಕಂಗೊಳಿಸುತ್ತಿದ್ದಾಳೆ. ಈ ಮಹಾಸತಿ ಮಾಸ್ತಮ್ಮನನ್ನು ನಂಬಿದರೆ ಎಂದಿಗೂ ಕೈ ಬಿಡುವುದಿಲ್ಲ. ಮಾಸ್ತಮ್ಮ ತಾಯಿ ಈ ತಾಯಿ ಮಾಸ್ತಮ್ಮನ ಆಶೀರ್ವಾದದಿಂದ ನಾನು ಎಲ್ಲನೂ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.